ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀವಿ ರಾಕೇಶ್ ಪಾಟೀಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ DSC 9ನಲ್ಲಿ ಇರತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳ ಅಂತಕ್ಕಂಥದ್ದು. ಹಿಂದಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ 4ನೇ ಅಧ್ಯಾಯವಾದಂತಹ ವಿಶ್ವ ಯುದ್ಧಗಳನ್ನು ನೋಡ್ತಾ ಇದ್ದೆವು. ಅದರಲ್ಲಿ ಏನಪ್ಪ ಅಂತಂದ್ರೆ ಮೊದಲ ವಿಶ್ವಯುದ್ಧ ನೋಡಿದೆವು. ಅದರಲ್ಲಿ ಮೊದಲ ವಿಶ್ವಯುದ್ಧಕ್ಕೆ ಕಾರಣಗಳು, ಮೊದಲ ವಿಶ್ವಯುದ್ಧದ ಪರಿಣಾಮಗಳ ಅಂತಕ್ಕಂಥದ್ದು ನಾವು ಹಿಂದಿನ ಕ್ಲಾಸಲ್ಲಿ ತಿಳಿದುಕೊಂಡಿದ್ದೆವು. ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ಅದರಲ್ಲಿ ಬರ್ತಕ್ಕಂತಹ ದ್ವಿತೀಯ ವಿಶ್ವಯುದ್ಧ ಅಂದರೆ ಮೊದಲನೇ ವಿಶ್ವಯುದ್ಧಕ್ಕೆ ಕಾರಣಗಳು, ಪರಿಣಾಮಗಳು ನೋಡಿದೆವು. ಅದರಲ್ಲಿ ಮತ್ತು ದ್ವಿತೀಯ ವಿಶ್ವಯುದ್ಧ ಹಾಗೂ ದ್ವಿತೀಯ ವಿಶ್ವಯುದ್ಧಕ್ಕೆ ಕಾರಣಗಳು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ದ್ವಿತೀಯ ವಿಶ್ವಯುದ್ಧ, ವರ್ಲ್ಡ್ ವಾರ್ 2. ಮೊದಲ ವಿಶ್ವಯುದ್ಧ ಮುಕ್ತಾಯಗೊಂಡ 2 ದಶಕಗಳಲ್ಲಿಯೇ ಪ್ರಪಂಚವು ಮತ್ತೊಂದು ಮಹಾಯುದ್ಧವನ್ನು ಅಂದರೆ ದ್ವಿತೀಯ ವಿಶ್ವಯುದ್ಧವನ್ನು ಎದುರಿಸಬೇಕಾಯಿತು. ನಾವು ಮೊದಲನೇ ಯುದ್ಧ ಏನು ಪೂರ್ಣಗೊಂಡದ 2 ದಶಕಗಳಲ್ಲಿಯೇ ಮತ್ತೇನಪ್ಪ ಅಂತಂದ್ರೆ ಇಡೀ ಪ್ರಪಂಚವು ಏನಪ್ಪ ಅಂತಂದ್ರೆ ಮತ್ತೊಂದು ಮಹಾಯುದ್ಧ ಅಂತಂದ್ರೆ ಈ ಒಂದು 2ನೇ ವಿಶ್ವಯುದ್ಧಕ್ಕೆ ನಾವೇನು ಮಾಡಬೇಕು, ಎದುರಿಸಬೇಕಾಗುವಂತಹ ಒಂದು ಸಂಗತಿ ಎದುರಾಯಿತು. ಇಲ್ಲಿ ಮೊದಲ ಯುದ್ಧಕ್ಕಿಂತ ಘನಘೋರವಾದಂತಹ 2ನೇ ಮಹಾಯುದ್ಧವು ಮನುಕುಲಕ್ಕೆ ವಿನಾಶಕಾರಿಯಾದಂತಹ ಅಣುಬಾಂಬುಗಳ ಪ್ರಯೋಗಕ್ಕೆ ಇದು ಕಾರಣವಾಯಿತು. ಈ ಮೊದಲನೇ ಯುದ್ಧಕ್ಕಿಂತ ಈ ಒಂದು 2ನೇ ಯುದ್ಧವಾದಂತಹ ಇದೇನಂದ್ರೆ ಮನುಕುಲಕ್ಕೆ ವಿನಾಶಕಾರಿಯಾದಂಥ ಅಣುಬಾಂಬುಗಳ ಪ್ರಯೋಗಕ್ಕೆ ಏನಾಯ್ತಿದು ಈ ಒಂದು 2ನೇ ಮಹಾಯುದ್ಧ ಕಾರಣೀಭೂತವಾಯಿತು. ಈ ಒಂದು ಮೊದಲ ವಿಶ್ವಯುದ್ಧದ ಶಾಂತಿ ಒಪ್ಪಂದದಲ್ಲಿನ ದೋಷಗಳೇ ದ್ವಿತೀಯ ವಿಶ್ವಯುದ್ಧಕ್ಕೆ ಬೀಜಾಂಕುರಕ್ಕೆ ದಾರಿ ಮಾಡಿಕೊಟ್ಟಿದ್ದು ದುರಾದೃಷ್ಟಕರವಾದಂಥದ್ದು. ಇಲ್ಲಿ ಮನುಕುಲಕ್ಕೆ ವಿನಾಶಕಾರಿಯಾದಂಥ ಅಣುಬಾಂಬುಗಳ ಪ್ರಯೋಗ ಇದು ಕಾರಣ ಆಗ್ತದೆ. ಇಲ್ಲಿ ಮೊದಲನೇ ವಿಶ್ವಯುದ್ಧದಲ್ಲಿ ನಡೆದಂಥ ಒಂದು ಶಾಂತಿ ಒಪ್ಪಂದದ ದೋಷಗಳೇ ಈ ಒಂದು ಮುಂದಿನ 2ನೇ ಮಹಾಯುದ್ಧಕ್ಕೆ ಇದೇನಪ್ಪ ಅಂತಂದ್ರೆ ಬೀಜವನ್ನು ಊರುವಂತಹ ದಾರಿ ಇದು ಮಾಡಿಕೊಟ್ಟಿದೆ ಅನ್ನುವಂಥ ಒಂದು ದುರಾದೃಷ್ಟಕರವಾದಂಥ ವಿಷಯ. 1939ರಿಂದ 1945ರವರೆಗೆ ಜರುಗಿದ ದ್ವಿತೀಯ ವಿಶ್ವಯುದ್ಧವು ಮೊದಲ ವಿಶ್ವಯುದ್ಧಕ್ಕೆ ಹೋಲಿಸಿದರೆ ವಿಶಾಲ ಹಾಗೂ ವೈವಿಧ್ಯಮಯ ಹಾಗೂ ಸುದೀರ್ಘ ಯುದ್ಧವೆನಿಸಿಕೊಂಡಿತ್ತು. ಇದು 1939ರಿಂದ 1945ರವರೆಗೆ ಅಂದರೆ ಸತತ 6 ವರ್ಷಗಳ ಕಾಲ ನಡೆದಂತಹ ದ್ವಿತೀಯ ಮಹಾಯುದ್ಧ ಅಂತಕ್ಕಂಥದ್ದು ಹೇಳ್ಬೋದು. ಇದೇನಂದ್ರೆ ಮೊದಲನೇ ವಿಶ್ವಯುದ್ಧಕ್ಕೆ ನಾವು ಹೋಲಿಕೆ ಮಾಡಿದ್ರೆ ಇದು ವಿಶಾಲ ಹಾಗೂ ವೈವಿಧ್ಯಮಯವಾದಂಥ ಹಾಗೂ ಸುದೀರ್ಘವಾದಂಥ ಯುದ್ಧ ಇದು ಅನಿಸ್ಕೋತೈತಿ. ಈ ಒಂದು ದ್ವಿತೀಯ ಮಹಾವಿಶ್ವಯುದ್ಧ ನಡೆದೈತಿ. ಇದಕ್ಕೆ ಒಂದಿಷ್ಟು ಕಾರಣಗಳು ಹಾಗೂ ಪರಿಣಾಮಗಳು ಅಂತಕ್ಕಂಥದ್ದೈತಿ. ಇಲ್ಲಿ ರಾಜಕೀಯವಾದಂತಹ ಕಾರಣಗಳು ಯಾವ ರೀತಿ ಇದೆ ಅಂತಕ್ಕಂಥ ನೋಡೋದಾದ್ರೆ ಬನ್ನಿ, ಮೊದಲನೇದಾಗಿ ದ್ವಿತೀಯ ವಿಶ್ವಯುದ್ಧಕ್ಕೆ ಕಾರಣಗಳು ಅಂತಕ್ಕಂಥ ನೋಡೋದನು. ಇಲ್ಲಿ ದ್ವಿತೀಯ ವಿಶ್ವಯುದ್ಧವು ಅಸಂಖ್ಯ ಕಾರಣಗಳನ್ನು ಹೊಂದೈತಿ. ದ್ವಿತೀಯ ಯುದ್ಧ ಆಗಲಿಗೋಸ್ಕರಪ್ಪ ಅಂದ್ರೆ ಅನೇಕ ಕಾರಣಗಳು ಹೊಂದ್ಯಾವ. ಅದರ ಪೈಕಿ ಆದಂಥ ಪ್ರಧಾನ ಕಾರಣಗಳಾದಂಥ ಈ ಒಂದು ರಾಜಕೀಯ ಕಾರಣಗಳ ಕುರಿತಂತ ಮಾತ್ರ ನಾವೇನು ಮಾಡ್ಬೋದು, ಇಲ್ಲಿ ಬೆಳಕು ಚೆಲ್ಲಬಹುದು ಅಂತಕ್ಕಂಥ ಕೊಟ್ಟಿದ್ದಾರೆ. ಮೊದಲನೇ ವಿಶ್ವಯುದ್ಧಕ್ಕೆ ಕಾರಣಗಳು. ಮೊದಲನೇ ಪಾಯಿಂಟ್ ಅಪ್ಪ ಅಂತಂದ್ರೆ ವರ್ಸೆಲ್ಸ್ ಒಪ್ಪಂದದ ದೋಷಗಳು. ಮೊದಲನೇ ಪಾಯಿಂಟ್ ಅಂದ್ರೆ ವರ್ಸೆಲ್ಸ್ ಒಪ್ಪಂದದ ದೋಷಗಳಂತಕ್ಕಂಥದ್ದು. ಇಲ್ಲಿ ಮೊದಲ ವಿಶ್ವಯುದ್ಧದ ಕೊನೆಗೆ ಜೂನ್ 28, 1919ರಂದು ನಡೆದಂತಹ ಸೌತ್ ಸೆಂಟ್ರಲ್ ಪವರ್ಸ್ ಮತ್ತು ಗೆದ್ದ ಅಲೈನ್ಡ್ ಪವರ್ಸ್ ಬಣಗಳ ನಡುವೆ ವರ್ಸೆಲ್ಸ್ ಒಪ್ಪಂದವಾಯಿತು. ಈ ಒಂದು ಕೊನೆಗೆ ಅಂದ್ರೆ ಈ ಜೂನ್ 28, 1919ರಂದು ನಡೆದಂಥ ಸೌತ್ ಸೆಂಟ್ರಲ್ ಪವರ್ಸ್ ಆ್ಯಂಡ್ ಗೆದ್ದ ಅಲೈನ್ಡ್ ಪವರ್ಸ್ ಬಣಗಳ ನಡುವೆ ಇದೇನಂದ್ರೆ ವರ್ಸೆಲ್ಸ್ ಒಪ್ಪಂದ ಆಯಿತು. ಈ ಒಂದು ಒಪ್ಪಂದವು ಸೋತ ರಾಷ್ಟ್ರಗಳ ಅಭಿಪ್ರಾಯವನ್ನು ಆಲಿಸದೆ, ಈ ಒಂದು ವರ್ಸೆಲ್ಸ್ ಒಪ್ಪಂದ ಏನು ಮಾಡ್ತೈತೆ ಅಂದ್ರೆ ಸ್ವತಂತ್ರ ರಾಷ್ಟ್ರಗಳ ಅಭಿಪ್ರಾಯವನ್ನು ನಾವು ಒಪ್ಪಿಕೊಳ್ಳದೆ ಅಥವಾ ಆಲಿಸದೆ ಜಯಶಾಲಿಯಾದಂಥ ರಾಷ್ಟ್ರಗಳ ಏಕಪಕ್ಷೀಯವಾಗಿ ಮಾಡಿಕೊಂಡಂಥ ಒಪ್ಪಂದವೆನಿಸಿತು. ಇಲ್ಲಿ ವರ್ಸೆಲ್ಸ್ ಒಪ್ಪಂದ ಯಾವ ರೀತಿ ಅಂದರೆ ಈ ಗೆದ್ದಂಥ ರಾಷ್ಟ್ರಗಳ ನಡುವೆ ಏನು ಒಪ್ಪಂದ ಅಷ್ಟೇ ಮಾಡ್ಕೊಂಡಿರ್ತಾರೆ, ಆ ಗೆದ್ದಂಥ ರಾಷ್ಟ್ರಗಳು ಹಾಗೂ ಸ್ವತಂತ್ರ ರಾಷ್ಟ್ರಗಳ ಎರಡರ ನಡುವೆ ಆದಂಥ ವರ್ಸೆಲ್ಸ್ ಒಪ್ಪಂದ ಆಗಬೇಕಾಗಿತ್ತು. ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಅಲೈನ್ಡ್ ಪವರ್ಸ್ ಮತ್ತು ಬಣಗಳ ನಡುವೆ ನಡೆದಂಥ ಒಪ್ಪಂದ ಆಗಿತ್ತು. ಇಲ್ಲಿ ಏನಪ್ಪ ಅಂದ್ರೆ ಏಕಪಕ್ಷೀಯಾಗಿ ಮಾಡಿಕೊಂಡಂಥ ಒಪ್ಪಂದ ಅಂದ್ರೆ ಈ ಒಪ್ಪಂದ ಸೋತ ರಾಷ್ಟ್ರಗಳ ಅಭಿಪ್ರಾಯಗಳನ್ನು ಅವ್ರು ಏನು ಮಾಡಿದ್ರೆ ಆಲಿಸಿಕೊಳ್ಳಲಾರದೆ
ಈ ಒಂದು ಗೆದ್ದಂಥ ರಾಷ್ಟ್ರಗಳ ಅಭಿಪ್ರಾಯವನ್ನು ಆಲಿಸಿಕೊಂಡು ಆ ಏಕಪಕ್ಷೀಯವಾದಂಥ ಮಾಡಿಕೊಂಡು ಇವರು ಏನು ಮಾಡ್ತಾರೆ, ಈ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಈ ಒಪ್ಪಂದದಂತೆ ಜರ್ಮನಿ ಯುದ್ಧದ ಹೊಣೆ ಹೊತ್ತು ಅದರ ನಷ್ಟವನ್ನು ಭರಿಸಬೇಕಾಯಿತು. ಈ ಒಪ್ಪಂದದಂತೆ ಏನಪ್ಪ ಅಂದ್ರೆ ಈ ಜರ್ಮನಿ ಅಂತಕ್ಕಂಥದ್ದು ಯುದ್ಧವು ಹೊಣೆ ಹೊತ್ಕೊಂಡು ಅದರ ನಷ್ಟವನ್ನು ಏನು ಮಾಡಬೇಕಿದು ಭರಿಸಿ ಕೊಡಬೇಕಾಗಿತ್ತು. ಇದರ ಜೊತೆಗೆ ಜರ್ಮನಿಯು ತನ್ನ ವಸಾಹತುಗಳನ್ನು ಜಯಶಾಲಿ ರಾಷ್ಟ್ರಗಳಿಗೆ ಬಿಟ್ಟುಕೊಡಬೇಕಾಗಿತ್ತು. ಇದರ ಜೊತೆಗೆ ಏನಪ್ಪ ಅಂತಂದ್ರೆ ಈ ಒಂದು ಹೊಣೆಯನ್ನು ಹೊತ್ಕೊಂಡು ಇದರ ನಷ್ಟವನ್ನು ಸತ ಭರಿಸಬೇಕಂತ ಸಂಗತಿ ಮತ್ತು ಈ ಜರ್ಮನಿಗೆ ಅದಾದ ಬಳಿಕ ವಸಾಹತುಗಳನ್ನು ಜಯಶಾಲಿಯಾದಂಥ ರಾಷ್ಟ್ರಗಳು ಏನು ಮಾಡಬೇಕಿದು ಮತ್ತು ಹೊಳ್ಳಿ ಬಿಟ್ಕೊಡಬಹುವಂಥ ಸಂಭವ ಬಂತು. ಇದರ ಜೊತೆಗೆ ಒಪ್ಪಂದದಂತೆ ಜರ್ಮನಿ ನಿಶಸ್ತ್ರೀಕರಣಗೊಳಪಟ್ಟ ಬೃಹತ್ ಸೈನ್ಯವನ್ನು ಹೊಂದಂತಾಯಿತು. ಇದರ ಜೊತೆಗೆ ಏನಪ್ಪ ಅಂತಂದ್ರೆ ಈ ಒಪ್ಪಂದದ ಜೊತೆಗೆ ಜರ್ಮನಿ ಏನು ಮಾಡ್ತು, ನಿಶಸ್ತ್ರೀಕರಣಕ್ಕೊಳಪಟ್ಟು ಬೃಹತ್ ಸೈನ್ಯವನ್ನು ಹೊಂದದಂತಾಯಿತು ಅಂತಕ್ಕಂಥ ಈ ಒಂದು ವರ್ಸೆಲ್ಸ್ ಒಪ್ಪಂದದ ದೋಷಗಳಲ್ಲಿ ಇದು ಮೊದಲನೇ ಪಾಯಿಂಟ್. ಇನ್ನು ಎರಡನೇ ಪಾಯಿಂಟ್ ಆದಂತಹದ್ದು ರಾಷ್ಟ್ರಗಳ ಸಂಘದ ವೈಫಲ್ಯತೆ. ಈ ಒಂದು ರಾಷ್ಟ್ರಗಳ ಸಂಘದ ವೈಫಲ್ಯತೆ ಅಂತಕ್ಕಂಥ ನೋಡೋದಾದ್ರೆ ಮೊದಲ ವಿಶ್ವ ಯುದ್ಧದ ಕೊನೆಯ ಅಂದ್ರೆ 1919ರ ವರ್ಸೆಲ್ಸ್ ಒಪ್ಪಂದದಂತೆ ಜಗತ್ತಿನ ಶಾಂತಿ ನೆಲೆಸಲು ರಾಷ್ಟ್ರಗಳ ಸಂಘ ಅಥವಾ ಲೀಗ್ ಆಫ್ ನೇಷನ್ಸ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಏನಂದ್ರೆ ಇಲ್ಲಿ ರಚನೆಗೊಂಡಿತು. ಜಗತ್ತಿನ ಎಲ್ಲ ರಾಷ್ಟ್ರಗಳ ಸದಸ್ಯತ್ವ ಹೊಂದಿರತಕ್ಕಂಥ ಮತ್ತು ಸದಸ್ಯರ ನಡುವೆ ವಿವಾದಗಳ ಬಲ ಪ್ರಯೋಗ ಅಂದರೆ ಈ ಒಂದು ಯುದ್ಧ ಕೈಗೊಳ್ಳುವ ಬದಲು ಶಾಂತಿಯುತ ಮಾತುಕತೆ ಮೂಲಕ ಪರಿಹರಿಸಿಕೊಳ್ಳುವುದು ಈಗ ಲೀಗ್ ಸ್ಥಾಪನೆಯ ಉದ್ದೇಶವಾಗಿತ್ತು. ಈ ಒಂದು ಲೀಗ್ ಆಫ್ ನೇಷನ್ಸ್ ಎಂಬ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅಂತಕ್ಕಂಥದ್ದು ಇದೇನಂದ್ರೆ ರಚನೆಗೊಂಡಿತು. ಅದಾದ ಬಳಿಕ ಜಗತ್ತಿನ ಎಲ್ಲ ರಾಷ್ಟ್ರಗಳು ಏನು ಸದಸ್ಯತ್ವವನ್ನು ಹೊಂದಿರ್ತಾವಲ್ಲ ಅವೆಲ್ಲ ರಾಷ್ಟ್ರಗಳ ಸದಸ್ಯರ ನಡುವೆ ಏನಂದ್ರೆ ಒಂದು ವಿವಾದಗಳನ್ನು ಅಂದ್ರೆ ಬಲ ಪ್ರಯೋಗದ ಅಂದ್ರೆ ಯುದ್ಧ ಕೈಗೊಳ್ಳುವ ಬದಲು ನಾವೇನಂದ್ರೆ ಯುದ್ಧವೇನು ಬೇಡ, ಅದರ ಬದಲಿಗೆ ಏನಂದ್ರೆ ಶಾಂತಿಯುತವಾದಂತಹ ಒಂದು ಮಾತುಕತೆ ಮಾಡಬೇಕು ಅನ್ನೋದರ ಮೂಲಕ ಈ ಒಂದು ಲೀಗ್ ಆಫ್ ನೇಷನ್ಸ್ ಏನು ಮಾಡ್ಕೋತೈತಿ, ಒಂದು ಶಾಂತಿ ಒಪ್ಪಂದ ನೆಲೆಸೋಗೋಸ್ಕರವಾಗಿ ಲೀಗ್ ಆಫ್ ನೇಷನ್ಸ್ ಇದು ಎಲ್ಲ ಸದಸ್ಯ ರಾಷ್ಟ್ರಗಳ ನಡುವೆ ಈ ಒಂದು ವಿವಾದಗಳ ಪ್ರಯೋಗವನ್ನು ಮಾಡಿಕೊಂಡು ಲೀಗ್ ಸ್ಥಾಪನೆಗೆ ಇದು ಒಂದು ಉದ್ದೇಶವಾಗಿತ್ತು. ಆದರೆ ಜಗತ್ತಿನ ಕೆಲವು ಪ್ರಬಲ ದೇಶಗಳಾದಂತಹ ರಾಷ್ಟ್ರಗಳ ಸಂಘದ ಸದಸ್ಯತ್ವ ಪಡೆಯಲು ಹಿಂದೇಟು ಹಾಕಿದವು. ಇದು ಉದ್ದೇಶ ಲೀಗ್ ಆಫ್ ನೇಷನ್ಸ್ ಏನಾಗಿತ್ತಂದರೆ ಶಾಂತಿಯುತ ಮಾತುಕತೆ ಮೂಲಕ ಇದು ನಾವು ಯುದ್ಧಗಳನ್ನು ಮಾಡಬಾರದು, ಈ ಒಂದು ಎರಡನೇ ಯುದ್ಧ ಸಾಕು ಅಂತಕ್ಕಂಥ ಒಂದು ಪರಿಹಾರ ಮಾಡಿಕೊಳ್ಳೋಗೋಸ್ಕರವಾಗಿ ಇದು ಲೀಗ್ ಆಫ್ ನೇಷನ್ಸ್ ಸ್ಥಾಪನೆಗೊಂಡಿತ್ತು. ಆದರೆ ಜಗತ್ತಿನ ಕೆಲವು ಪ್ರಬಲ ದೇಶಗಳಾದಂತಹ ರಾಷ್ಟ್ರಗಳ ಸಂಘದ ಸದಸ್ಯತ್ವ ಪಡೆಯಲು ಇದೇನು ಮಾಡ್ತದೆ, ಹಿಂದೇಟು ಹಾಕ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಅಮೇರಿಕಾವು ಲೀಗ್ನ ಸದಸ್ಯತ್ವ ಪಡೆದಿರುವುದು ಇದರೊಡನೆ ಸದಸ್ಯ ರಾಷ್ಟ್ರಗಳ ನಡುವೆ ಘರ್ಷಣೆ ಅಂದರೆ ಯುದ್ಧಗಳನ್ನು ತಡೆಯಲು ಸ್ವಂತ ಸೈನ್ಯವನ್ನು ಲೀಗ್ ಹೊಂದಿರಲಿಲ್ಲ. ಇದರ ಫಲವಾಗಿ ಇಥಿಯೋಪಿಯಾದ ಮೇಲೆ ಇಟಲಿ ಹಾಗೂ ಚೀನಾದ ಮಂಜೂರಿಯಾದಂತಹ ಮೇಲೆ ಜಪಾನ್ ಆಕ್ರಮಣ ನಡೆಸಿದಾಗ ಲೀಗ್ ಅಸಹಾಯಕವಾಗಿತ್ತು. ಹೀಗೆ ರಾಷ್ಟ್ರಗಳ ಸಂಘದ ದೌರ್ಬಲ್ಯ ಅಥವಾ ವೈಫಲ್ಯ ಎರಡೇ ವಿಶ್ವ ಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿತು ಅನ್ನುವಂತಹ ಈ ಒಂದು ಎರಡನೇ ಪಾಯಿಂಟ್ ಆದಂತಹ ರಾಷ್ಟ್ರಗಳ ಸಂಘದ ವೈಫಲ್ಯಗಳು ಅಂತಕ್ಕಂಥದ್ದು ನೋಡಬಹುದು. ಇನ್ನು ಮೂರನೇ ಕಾರಣವಾದಂಥದ್ದು ಸರ್ವಾಧಿಕಾರಿಗಳ ಏಳಿಗೆ ಅಂತಕ್ಕಂಥದ್ದು. ಇಲ್ಲಿ ಮೊದಲ ವಿಶ್ವ ಯುದ್ಧದ ಸೋಲು ಮತ್ತು ವರ್ಸೆಲ್ಸ್ ಒಪ್ಪಂದದ ಫಲವಾಗಿ ಜರ್ಮನಿ ಹಾಗೂ ಇಟಲಿಗಳಲ್ಲಿ ನಡೆದಂತಹ ಆರ್ಥಿಕ ಮುಗ್ಗಟ್ಟು ಎದುರಾಯಿತು. ಈ ಒಂದು ಸರ್ವ ಅಧಿಕಾರಿಗಳ ಏಳಿಗೆ ಅಂತಕ್ಕಂಥ ನೋಡೋದಾದ್ರೆ ಈ ಒಂದು ಮೊದಲನೇ ವಿಶ್ವ ಯುದ್ಧದ ಸೋಲು ಮತ್ತು ಈ ವರ್ಸೆಲ್ಸ್ ಒಪ್ಪಂದದ ಫಲವಾಗಿ ಏನಾಯ್ತಂದ್ರೆ ಜರ್ಮನಿ ಹಾಗೂ ಇಟಲಿಗಳಲ್ಲಿ ಆರ್ಥಿಕ ಮುಗ್ಗಟ್ಟು ಅಂತಕ್ಕಂಥದ್ದು ಇಲ್ಲಿ ಎದುರಾಯಿತು. ಇದರಿಂದಾಗಿ ಈ ದೇಶಗಳಲ್ಲಿ ನಿರುದ್ಯೋಗವಾಯಿತು, ಬಡತನ ಉಂಟಾಯಿತು, ಹಸಿವು ಅಧಿಕಗೊಂಡಿತು. ಇಂತಹ ವೇಳೆಯಲ್ಲಿ ಯುದ್ಧ ಮತ್ತು ಆಕ್ರಮಣದಲ್ಲಿ ನಂಬಿಕೆ ಹೊಂದಿದ ಸರ್ವಾಧಿಕಾರಿಗಳು ಏಳಿಗೆ ಏನಪ್ಪ ಅಂತಂದ್ರೆ ಕಂಡರು. ಜರ್ಮನಿಯ ಭೂಭಾಗಗಳನ್ನು ಏಕೀಕರಿಸುವುದರ ಭರವಸೆಯನ್ನು ನೀಡಿ ಹಿಟ್ಲರ್ ಜರ್ಮನಿಯ ಸರ್ವಾಧಿಕಾರಿಯಾದ. ಈ ಒಂದು ಜರ್ಮನಿಯ ಭೂಭಾಗಗಳನ್ನು ಏಕೀಕರಿಸುವ ಭರವಸೆಯನ್ನು ನೀಡ್ತಾನೆ ಈ ಒಂದು ಹಿಟ್ಲರ್ ಅಂದರೆ ಈ ಜರ್ಮನಿಯವ ಈ ಸರ್ವಾಧಿಕಾರಿಯಾಗ್ತಾನೆ.
ಅದರ ಅಂತೆಯೇ ಇಟಲಿಯ ಸಮಸ್ಯೆಗಳನ್ನು ನಿರ್ಮೂಲನೆಗೊಳಿಸಿದ ರೋಮನ್ ಸಾಮ್ರಾಜ್ಯದ ವೈಭವಗಳನ್ನು ಸ್ಥಾಪಿಸುವ ಕನಸನ್ನು ಜನರಲ್ಲಿ ಬಿತ್ತುವ ಮೂಲಕ ಮುಸೋಲಿನ್ ಇಟಲಿಯ ಸರ್ವಾಧಿಕಾರಿಯಾಗ್ತಾನೆ. ಹಿಟ್ಲರ್ ಏನು ಮಾಡ್ತಾನಂದ್ರೆ ಈ ಒಂದು ಜರ್ಮನಿಯ ಭೂಭಾಗಗಳನ್ನು ಏಕೀಕರಿಸ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ನೀಡಿದಂತಹ ಈ ಜರ್ಮನಿಯ ಹಿಟ್ಲರ್ ಸರ್ವಾಧಿಕಾರ ಹೊಂದಿದ್ರೆ ಇಟಲಿಯ ಸಮಸ್ಯೆಗಳನ್ನು ನಿರ್ಮೂಲನೆಗೊಳಿಸ್ತೀನಿ ಅಂತಕ್ಕಂಥ ಈ ಒಂದು ರೋಮನ್ ಸಾಮ್ರಾಜ್ಯದ ವೈಭವವನ್ನು ಸ್ಥಾಪಿಸ್ತೀನಿ ಅಂತಕ್ಕಂಥ ಒಂದು ಕನಸಿನಲ್ಲಿ ಜನರಿಗೇನು ಬಿತ್ತುವ ಮೂಲಕ ಈ ಮುಸೋಲಿನಿ ಏನು ಮಾಡ್ತಾನೆ, ಇಟಲಿಯ ಸರ್ವಾಧಿಕಾರಿಯಾಗ್ತಾನೆ. ಇದರ ಜೊತೆಗೆ ಜಪಾನಿನ ಟೀಟೋ ಆದಂತಹ ಆಕ್ರಮಣಕಾರಿ ಧೋರಣೆ ಬೆಳೆಸಿಕೊಂಡು ಜಪಾನಿನ ಸರ್ವ ಅಧಿಕಾರಿಯಾಗಿ ಇವ ಗುರುತಿಸಿಕೊಳ್ತಾನೆ. ಈ ಮೂವರು ಸರ್ವ ಅಧಿಕಾರಗಳನ್ನು 1937ರಲ್ಲಿ ರೋಮ್, ಬರ್ಲಿನ್, ಟೋಕಿಯೋ ಅನ್ನಂಥ ಒಂದು ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಎರಡನೇ ವಿಶ್ವ ಯುದ್ಧಕ್ಕೆ ಇದು ಕಾರಣರಾದರು ಅಂತಕ್ಕಂಥ ಒಂದು ಮೂರನೆಯ ಒಂದು ಕಾರಣವಾದಂಥ ಸರ್ವ ಅಧಿಕಾರಗಳ ಏಳಿಗೆ ಅಂತಕ್ಕಂಥದ್ದು. ಇನ್ನು ನಾಲ್ಕನೆಯದಾಗಿ ನೋಡೋದಾದ್ರೆ ಸಾಮ್ರಾಜ್ಯ ವಿಸ್ತರಣಾ ದಾಹ ಅಂತಕ್ಕಂಥದ್ದು ನಾಲ್ಕನೇ ಪ್ರಮುಖ ಕಾರಣ. ಇಲ್ಲಿ ಮೊದಲ ವಿಶ್ವಯುದ್ಧದ ಕೊನೆಗೆ ವುಡ್ರೋ ವಿಲ್ಸನ್ಸ್ ತನ್ನ 14 ಅಂಶಗಳನ್ನು ಮಂಡಿಸಿ ಜಾಗತಿಕ ಶಾಂತಿಗೆ ಎಲ್ಲ ರಾಷ್ಟ್ರಗಳ ನಿಶಸ್ತ್ರೀಕರಣ ಅತ್ಯಗತ್ಯ ಎಂದು ಇವೇನು ಮಾಡ್ತಾನೆ, ಪ್ರತಿಪಾದನೆ ಮಾಡ್ತಾರೆ. ಆದರೆ ಮೊದಲ ಯುದ್ಧದ ಬಳಿಕ ಬ್ರಿಟನ್ ಹಾಗೂ ಫ್ರಾನ್ಸ್ ಆ ಸೂಚನೆ ಏನು ಮಾಡ್ತದ ಮರೆತುಕೊಂಡು ತಮ್ಮ ಸಾಮ್ರಾಜ್ಯದ ವಿಸ್ತರಣೆ ಮಾಡುವಂಥ ಗಮನ ಅಲ್ಲಿ ನೀಡ್ತಾರೆ. ಇನ್ನೊಂದೆಡೆ ಮತ್ತೊಂದು ಕಡೆ ಏನು ಮಾಡ್ತಾರೆ, ಅವರು ಸರ್ವ ಅಧಿಕಾರಗಳನ್ನು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವ ಮುಂದಾಗಿ ಜೆಕೋಸ್ಲೋವಾಕಿಯಾದಲ್ಲಿ ಜರ್ಮನಿ, ಅಬಿಸಿನಿಯಾವಲ್ಲಿ ಇಟಲಿ, ಮಂಚೂರಿಯಾವನ್ನು ಜಪಾನ್, ಫಿನ್ಲ್ಯಾಂಡನ್ನು ರಷ್ಯಾವನ್ನು ಏನು ಮಾಡ್ತಾರೆ, ಇವರು ಆಕ್ರಮಣಗೊಳ್ತಾರೆ. ರಾಷ್ಟ್ರಗಳ ಸಂಘದ ಭಯವಿಲ್ಲದೆ ತಮ್ಮ ಸಾಮ್ರಾಜ್ಯ ವಿಸ್ತರಣೆ ವಿವಿಧ ದೇಶಗಳು ಮುಂದಾದದ್ದು ಕಾಲಾನಂತರ ದ್ವಿತೀಯ ವಿಶ್ವ ಯುದ್ಧಕ್ಕೆ ಇದು ಸಾಮ್ರಾಜ್ಯಗಳ ವಿಸ್ತರಣಾ ಅಂತಕ್ಕಂಥದ್ದು ಇದರಲ್ಲಿ ಮೂಡಿ ಬಂತಕ್ಕಂಥದ್ದು. ಇಷ್ಟೇನಂದ್ರೆ ಈ ಒಂದು ದ್ವಿತೀಯ ವಿಶ್ವಯುದ್ಧಕ್ಕೆ ಕಾರಣಗಳಂತಕ್ಕಂಥದ್ದು ಒಂದು 4 ಪಾಯಿಂಟು. ಇನ್ನೂ ಏನಪ್ಪ ಅಂತಂದ್ರೆ ಇನ್ನೂ 3 ಪಾಯಿಂಟ್ ಇದ್ದಾವೆ. ಇನ್ನೇನಪ್ಪ ಅಂತಂದ್ರೆ ಅದು ಮುಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡಬೇಕಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಕಾರಣಗಳನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು.